ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ನಮ್ಮ ದೇಶದ 75ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 1947ರಲ್ಲಿ ನಮ್ಮ ದೇಶ ಸ್ವತಂತ್ರವಾದ ಬಳಿಕ 1950 ಜನವರಿ 26ರಂದು ಸಂವಿಧಾನವನ್ನು ಅಂಗೀಕರಿಸಿ ಅನ್ವಯಿಸಿಕೊಂಡು ಗಣರಾಜ್ಯೋತ್ಸವವೆನಿಸಿಕೊಂಡಿತು. ನಮ್ಮ ದೇಶವು ಸ್ವತಂತ್ರ ಗಣರಾಷ್ಟ್ರವಾದ ಐತಿಹಾಸಿಕ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ನಮ್ಮ ಚಿಕ್ಕಮಗಳೂರಿನ ಭಾವಸಾರ ಕ್ಷತ್ರಿಯ ಸಮಾಜದ ಶ್ರೀ ವಿಠಲ ರುಕುಮಾಯಿ ಮಹಿಳಾ ಸಂಘದ ಸದಸ್ಯರು ತಮಗಾಗಿ ನಾವು ಭಾರತೀಯರು ಎಂಬ ದೇಶಭಕ್ತಿ ಗೀತೆಗಳ ವಿಶೇಷ ಗೀತಗುಚ್ಛವನ್ನು ಸಮರ್ಪಿಸುತ್ತಿದ್ದೇವೆ. ತಾಯಿ ಭಾರತಿಯು ಹಲವು ನುಡಿಗಳಿಂದ ಕಂದರನ್ನು ಮುದ್ದಿಸುವ ವಾಗ್ವಿದೆ. ಮಕ್ಕಳ ತೊದಲು ನುಡಿಗಳಿಂದ ಹಿಡಿದು ದಿಟ್ಟ ಹೆಜ್ಜೆ ಇಡುವವರೆಗೂ ಕೈಯ ಹಿಡಿದು ಕಾಪಾಡುತ್ತಾಳೆ. ಹಾಗೆ ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷಿಸುತ್ತಾಳೆ. ಕೊನೆಗೆ ಹಲವು ಬಗೆ ಇದ್ದರೂ ಒಲವೊಂದೇ ಎಂಬ ತತ್ವವನ್ನು ನಮ್ಮಲ್ಲಿ ಮೂಡಿಸುತ್ತಾಳೆ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಈ ಗೀತೆಗೆ ಉಪಾಸನಾ ಮೋಹನ್ ರವರ ಸಂಗೀತವಿದ್ದು, ಸಾವಿರದಳ ಕಮಲಿನಿ ಈಗ ತಮಗಾಗಿ. ಸಾವಿರದಳ ಕಮಲಿನಿ ಓ ಭಾರತಿ
ಉತ್ತರದ ಹಿಮಾಲಯದ ಮೇರು ಶಿಖರಗಳು, ದಕ್ಷಿಣದ ಕಡಲಿನ ಅಲೆಗಳ ಆಕೃತಿ, ಬೆಟ್ಟಗಳ ಸಾಲು, ಗುಡಿಯ ಗೋಪುರ, ಹೀಗೆ ನಮ್ಮ ಭಾರತಾಂಬೆಯ ಚೆಲುವಿಗೆ ಸಾಟಿಯಿಲ್ಲ. ಆಕೆ ಸಹಜ ಸುಂದರಿ. ಶಿವ ಹೇಗೆ ಸುಂದರನೋ ಹಾಗೆ ನಮ್ಮ ಭಾರತದ ಪುಣ್ಯನೆಲ. ಇಲ್ಲಿ ಹರಿಯುವ ನದಿಗಳ ಜೀವಜಲ ಸಂಜೀವಿನಿ ಇದ್ದಂತೆ. ಅನೇಕ ದಿವ್ಯ ಪುರುಷರು ಇಲ್ಲಿ ಜನ್ಮ ತಾಳಿದ್ದಾರೆ. ಹಾಗಾಗಿ ನಮಗೆ ಭಾರತೀಯರೆಂಬ ಹೆಮ್ಮೆ ಇದೆ ಎಂದು ಕವಿ ರುದ್ರಮೂರ್ತಿ ಶಾಸ್ತ್ರಿಯವರ ಈ ಸಾಹಿತ್ಯಕ್ಕೆ ಶ್ರೀಮತಿ ಇಂದು ವಿಶ್ವನಾಥ್ ಅವರ ಸಂಗೀತವಿದ್ದು, ಈಗ ತಮಗಾಗಿ ಶಿವಸುಂದರ ಭಾರತದ ಪುಣ್ಯನೆಲ. ವಿವಿಧತೆಯಲ್ಲಿ ಏಕತೆ ಬಿಂಬಿಸುವ ದೇಶ ನಮ್ಮ ಭಾರತ.
ಬೇರೆ ಬೇರೆ ಜಾತಿ ಪಂಥಗಳಿದ್ದರೂ ನಾವೆಲ್ಲ ಒಂದೇ ತಾಯ ಮಕ್ಕಳು. ಉತ್ತರದ ತಾಯಿ ಗಂಗೆಗೆ ದಕ್ಷಿಣದ ನಮ್ಮ ಜೀವನದಿ ಕಾವೇರಿ ತಂಗಿಯಾಗಲಿ, ನಾವೆಲ್ಲರೂ ಒಟ್ಟಾಗಿ ಬಾಳೋಣ ಎಂಬುದು ಕವಿಯ ಆಶಯ. ಗಡಿಗಳಲ್ಲಿ ಹಾಗೂ ಗುಡಿಗಳಲ್ಲಿ ದುಡಿಯುವ ಎಲ್ಲ ಜಾತಿ ಪಂಥಗಳು ಒಂದುಗೂಡಲಿ ಎಂಬುದು ಇದರ ಭಾವಾರ್ಥ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಈ ಗೀತೆಗೆ ಡಾಕ್ಟರ್ ಸಿ. ಅಶ್ವಥ್ರವರ ಸಂಗೀತವಿದ್ದು, ಈಗ ತಮಗಾಗಿ 5 ಬೆರಳು ಕೂಡಿ ಒಂದು ಮುಷ್ಟಿಯು.
ಒಲವಿನ ಕವಿ ಡಾಕ್ಟರ್ KS ನರಸಿಂಹಸ್ವಾಮಿಯವರ ಈ ಗೀತೆ ನಿಜಕ್ಕೂ ದೇಶಾಭಿಮಾನ ಮೂಡಿಸುವ ದೇಶಭಕ್ತಿ ಗೀತೆ. ಗಡಿಗಳನ್ನು ಕಾಯುವ ವೀರ ಯೋಧರು, ನಾಡಿಗಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ ಅನೇಕ ಹುತಾತ್ಮರ ಕೊಡುಗೆ ಈ ಭರತ ಭೂಮಿ. ಹಾಗೆ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಗೀತೆಯೂ ಸಹ ಇದೆ. ಭಾಷೆ ಬೇರೆ, ನೋಟ ಬೇರೆ, ಆದರೂ ಭಾವ ಒಂದು, ನೋಡುವ ನೋಟ ಒಂದು. ಈ ದೇಶದಲ್ಲಿ ನಾವು ಎಲ್ಲೇ ಇದ್ದರೂ ನಾವೆಲ್ಲರೂ ಒಂದು ಎಂಬುದನ್ನು ಕವಿ ಈ ಗೀತೆಯಲ್ಲಿ ಹೇಳಿದ್ದಾರೆ. ಈ ಗೀತೆಗೆ ಡಾಕ್ಟರ್ C. ಅಶ್ವಥ್ ರವರ ಸಂಗೀತವಿದ್ದು, ಈ ಕಾರ್ಯಕ್ರಮದ ಕೊನೆಯ ಗೀತೆ ಈಗ ತಮ್ಮ ಮುಂದೆ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ. ಆಕಾಶಕ್ಕೆದ್ದು ನಿಂತ
ಇಂದಿನ ಈ ದೇಶಭಕ್ತಿ ಗೀತೆಗಳ ಗೀತ ಗಾಯನದಲ್ಲಿ ಸಹಕರಿಸಿದ ಶ್ರೀ ವಿಠ್ಠಲ ರುಕ್ಮಾಯಿ ಮಹಿಳಾ ಸಂಘದ ಸದಸ್ಯರಿಗೆ ಹಾಗೂ ಈ ಕಾರ್ಯಕ್ರಮದ ಪ್ರಸಾರವನ್ನು ಮಾಡುತ್ತಿರುವ ಭೂಮಿಕಾ ಟಿವಿ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮಸ್ಕಾರ.